ಬೆಳಗಾವಿ ಜಿಲ್ಲೆಯಾದ್ಯಂತ ಕೋವಿಡ್ ತಡೆಗೆ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ. ವೃದ್ಧರು, ಗರ್ಭಿಣಿಯರು, ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಈ ನೆಗಡಿ, ಕೆಮ್ಮು, ನಿಮೋನಿಯಾ ಕಂಡು ಬಂದ್ರೆ ಕೇರ್ಲೆಸ್ ಮಾಡೋ ಹಾಗಿಲ್ಲ. ಡೈರೆಕ್ಟ್ ಆಸ್ಪತ್ರೆಗೆ ಹೋಗಿ. ಕೇರ್ಲೆಸ್ ಮಾಡಿದ್ರೆ ಕೊರೋನಾ ಉಕ್ಕರಿಸ್ಕೊಳ್ಳುತ್ತೆ ನೋಡಿ. ಜಿಲ್ಲೆಯಾದ್ಯಂತ ಮುನ್ನೆಚ್ಚರಿಕೆ ವಹಿಸಿದೆ ಈಗ ಆರೋಗ್ಯ ಇಲಾಖೆ. ವೃದ್ಧರು, ಗರ್ಭಿಣಿಯರು ಹಾಗೂ ಮಕ್ಕಳಂತೂ ಬಹಳ ಅಲರ್ಟ್ ಆಗಿರಬೇಕು. ಕೆಎಲ್ಇ ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈಗ ನೆಗಡಿ, ಕೆಮ್ಮು ಹಾಗೂ ನಿಮೋನಿಯಾ ಕಂಡು ಬಂದ್ರೆ ಎಚ್ಚರಿಕೆಯನ್ನ ವಹಿಸಿ ಅಲರ್ಟ್ ಆಗಿರಿ, ಆಸ್ಪತ್ರೆಗೆ ಹೋಗಿ. ಸರ್ಕಾರದಿಂದ ಅನೇಕ ಗೈಡ್ ಲೈನ್ಸ್ ಬಂದಿದೆ. ಆಸ್ಪತ್ರೆಗಳಲ್ಲಿ ಬೆಡ್ ಅನ್ನ ಮೀಸಲಿಡಲಾಗಿದೆ ಕೊರೋನಾ ರೋಗಿಗಳಿಗೆ ಅಂತಾನೆ. ಲಕ್ಷಣ ಕಂಡು ಬಂದವರ ತಪಾಸಣೆಯನ್ನ ಮಾಡಿದ್ದೇವೆ. ಪ್ರಾಥಮಿಕ ಸಂಪರ್ಕ ಹೊಂದಿದ 8 ಜನರ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಡಿಎಚ್ಒ ಈಶ್ವರ್ ಗಡಾದವರು ಕೊಟ್ಟಿರುವಂತ ಹೇಳಿಕೆ ಇದು. ಸದ್ಯಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಓರಿಯೆಂಟೇಷನ್ ಮಾಡಿದ್ದೀವಿ. ಅಂದಾಜು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ನಂಬರ್ ಅಂದರೆ ಈಗ ಎಲ್ಲ ಒಂದೊಂದು ಆಸ್ಪತ್ರೆಯಲ್ಲಿ 7ರಿಂದ 8 ಆಸ್ಪತ್ರೆ ನಮ್ಮ PHಗಳಲ್ಲಿದ್ದಾರೆ. ಒಂದು 20-25 ಜನ CHಗಳಲ್ಲಿ, ಅರೌಂಡ್ 100 ಮೆಂಬರ್ಸ್ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿದ್ದಾರೆ. ಸುಮಾರು 3,000 ಜನ ಇದ್ದಾರೆ. ಎಲ್ಲರಿಗೂ ಕೂಡ ಮಾಹಿತಿ ಕೊಡಿ ಅಂತ ಹಂತ ಹಂತಾಗಿ ಹೋಗ್ತವೆ. ಎಲ್ಲರಿಗೂ ಕಡ್ಡಾಯ ಅಂದರೆ ಎಸ್ಪೆಷಲಿ ನಾನು ಹೇಳೋದೇನೆಂದರೆ, ಈ ಮಕ್ಕಳನ್ನು, ಗರ್ಭಿಣಿಯರನ್ನು, ಡೆಬಿಲಿಟೇಟೆಡ್ ಡಿಸೀಸ್ ಅಂದರೆ ಕ್ಯಾನ್ಸರ್ ಲೇಟ್ ಸ್ಟೇಜಲ್ಲಿರ್ಬೋದು, ಕಿಮೊಥೆರಪಿ ಅಂತ ಇರ್ತಾರಲ್ಲ ಅವರು, ನಂತರ ಈ ಡಯಾಬಿಟಿಸ್ ಲೇಟ್ ಸ್ಟೇಜಲ್ಲಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ಇಮ್ಯುನಿಟಿ ಕಡಿಮೆ ಆಗಿರ್ತೈತಿ. ಅವ್ರಿಗೆ ಕಂಪಲ್ಸರಿಯಾಗಿ ಈಗ ನಾವು ಹಾಕಲೇಬೇಕನ್ನುವಂಥದ್ದನ್ನು ಮಾಡಬೇಕು. ಯಾಕಂದರೆ ಅವರು ಸಣ್ಣ ಪುಟ್ಟ ಯಾವುದೇ ಟ್ರಿವಿಯಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಅವ್ರಿಗೆ ಬಂದುಬಿಡುತ್ತೆ. ಅವ್ರಿಗೆ ಇಮ್ಯುನಿಟಿ ಇರೋದಿಲ್ಲ. ನಾವೇನು ವ್ಯಾಕ್ಸಿನ್ ಕೊಟ್ಟಿದ್ದೀವಲ್ಲ, ಅವ್ರಿಗೆ ಅಷ್ಟೊಂದು ಇಮ್ಯುನಿಟಿ ಡೆವಲಪ್ ಆಗಿರೋದಿಲ್ಲ. ಇವನ್ ಹರ್ಡ್ ಇಮ್ಯುನಿಟಿನೂ ಅವ್ರಿಗೆ ಅಂದರೆ ಕಮ್ಯುನಿಟಿಲಿ ಏನು ಒಂದು ಡೆವಲಪ್ ಆಗಿರ್ತೈತೆ ಅದು ಸಹ ಅವ್ರು ಸರಿಗೆ ಬೆಳೆದಿರೋದಿಲ್ಲ. ಅಂಥವರಿಗೆ ಕಂಪಲ್ಸರಿ ಯಾವುದಕ್ಕೆ ಸದ್ಯಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಓರಿಯೆಂಟೇಷನ್ ಮಾಡಿದ್ದೀವಿ. ಅಂದಾಜು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ನಂಬರ್ ಅಂದರೆ ಈಗ ಎಲ್ಲ ಒಂದೊಂದು ಆಸ್ಪತ್ರೆಯಲ್ಲಿ 7ರಿಂದ 8 ಆಸ್ಪತ್ರೆ ನಮ್ಮ PHಗಳಲ್ಲಿದ್ದಾರೆ. ಒಂದು 20-25 ಜನ CHಗಳಲ್ಲಿ, ಅರೌಂಡ್ 100 ಮೆಂಬರ್ಸ್ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿದ್ದಾರೆ. ಸುಮಾರು 3,000 ಜನ ಇದ್ದಾರೆ. ಎಲ್ಲರಿಗೂ ಕೂಡ ಮಾಹಿತಿ ಕೊಡಿ ಅಂತ ಹಂತ ಹಂತಾಗಿ ಹೋಗ್ತವೆ. ಎಲ್ಲರಿಗೂ ಕಡ್ಡಾಯ ಅಂದರೆ ಎಸ್ಪೆಷಲಿ ನಾನು ಹೇಳೋದೇನೆಂದರೆ, ಈ ಮಕ್ಕಳನ್ನು, ಗರ್ಭಿಣಿಯರನ್ನು, ಡೆಬಿಲಿಟೇಟೆಡ್ ಡಿಸೀಸ್ ಅಂದರೆ ಕ್ಯಾನ್ಸರ್ ಲೇಟ್ ಸ್ಟೇಜಲ್ಲಿರ್ಬೋದು, ಕಿಮೊಥೆರಪಿ ಅಂತ ಇರ್ತಾರಲ್ಲ ಅವರು, ನಂತರ ಈ ಡಯಾಬಿಟಿಸ್ ಲೇಟ್ ಸ್ಟೇಜಲ್ಲಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ಇಮ್ಯುನಿಟಿ ಕಡಿಮೆ ಆಗಿರ್ತೈತಿ. ಅವ್ರಿಗೆ ಕಂಪಲ್ಸರಿಯಾಗಿ ಈಗ ನಾವು ಹಾಕಲೇಬೇಕನ್ನುವಂಥದ್ದನ್ನು ಮಾಡಬೇಕು. ಯಾಕಂದರೆ ಅವರು ಸಣ್ಣ ಪುಟ್ಟ ಯಾವುದೇ ಟ್ರಿವಿಯಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಅವ್ರಿಗೆ ಬಂದುಬಿಡುತ್ತೆ. ಅವ್ರಿಗೆ ಇಮ್ಯುನಿಟಿ ಇರೋದಿಲ್ಲ. ನಾವೇನು ವ್ಯಾಕ್ಸಿನ್ ಕೊಟ್ಟಿದ್ದೀವಲ್ಲ, ಅವ್ರಿಗೆ ಅಷ್ಟೊಂದು ಇಮ್ಯುನಿಟಿ ಡೆವಲಪ್ ಆಗಿರೋದಿಲ್ಲ. ಇವನ್ ಹರ್ಡ್ ಇಮ್ಯುನಿಟಿನೂ ಅವ್ರಿಗೆ ಅಂದರೆ ಕಮ್ಯುನಿಟಿಲಿ ಏನು ಒಂದು ಡೆವಲಪ್ ಆಗಿರ್ತೈತೆ ಅದು ಸಹ ಅವ್ರು ಸರಿಗೆ ಬೆಳೆದಿರೋದಿಲ್ಲ. ಅಂಥವರಿಗೆ ಕಂಪಲ್ಸರಿ ಯಾವುದಕ್ಕೆ ಸದ್ಯಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಓರಿಯೆಂಟೇಷನ್ ಮಾಡಿದ್ದೀವಿ. ಅಂದಾಜು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು